ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಿಂದಿನ ವಿಡಿಯೋದಲ್ಲಿ ನಾವು ಬೇಸಿಕ್ಸ್ ಆಫ್ ಪ್ರೊಬ್ಯಾಬಿಲಿಟಿ ಇನ್ಕ್ಲೂಡಿಂಗ್ ಮೀನಿಂಗ್, ಡೆಫಿನಿಷನ್, the terminologies and the result of the probabilities, all these aspects have been discussed, and today we are going to discuss about the nature of the problems arises in probability. ಈ probability ಅಧ್ಯಾಯದಲ್ಲಿ ಎಷ್ಟು ವಿಧವಾದ ಪ್ರಾಬ್ಲಮ್ಸ್ ನಮಗೆ ಕಂಡು ಬರ್ತಾ ಇದೆ, ಅದನ್ನು ಯಾವ ರೀತಿ ನಾವು ಸರಳ ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನಾವು ಹಿಂದಿನ ವಿಡಿಯೋದಲ್ಲಿ ನಾವು ಕಂಡುಕೊಂಡಂತೆ ಪ್ರೊಬ್ಯಾಬಿಲಿಟಿ ಕ್ಯಾನ್ ಬಿ ಕಂಪ್ಯೂಟೆಡ್ ವಿತ್ ಎ ಸಿಂಪಲ್ ಫಾರ್ಮುಲಾ, ದಟ್ ಈಸ್ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಎ ಈಸ್ ಈಕ್ವಲ್ ಟು ಫೇವರೇಬಲ್ ಇವೆಂಟ್ಸ್ ಅಪಾನ್ ಪಾಸಿಬಲ್ ಇವೆಂಟ್ಸ್, right? So favorable events and possible events, this also can be expressed symbolically by m upon n, right? So ಇದೇ ಒಂದು ನಮಗೆ ಫಾರ್ಮುಲಾ ಬೇಸ್, ಇದರ ಆಧಾರದ ಮೇಲಿಂದನೇ ನಾವು ಪ್ರಾಬ್ಲಮ್ಸನ್ನು ಡಿವೈಡ್ ಮಾಡ್ತಾ ಹೋಗ್ತಾನೆ. ನಿಮಗೆ ಸರಳವಾಗಿ ಹೇಳಬೇಕಾದ್ರೆ ಈ ಪ್ರೊಬ್ಯಾಬಿಲಿಟಿ ಅಧ್ಯಾಯದಲ್ಲಿ ಕಂಡು ಬರತಕ್ಕಂಥ ಸಮಸ್ಯೆಗಳನ್ನು ಒಟ್ಟು 4 ವಿಧವಾಗಿ ವಿಂಗಡಿಸಲಾಗಿದೆ. ಯಾವುದು ಅನ್ನೋದಾದರೆ, ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಅರೈಸಸ್ ಇನ್ ರಿಲೇಷನ್ ಟು ದ ಟಾಸಿಂಗ್ ದ ಕಾಯಿನ್. ಕಾಯಿನ್ ಟಾಸ್ ಮಾಡಬೇಕಾದದ್ದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು. ಸೆಕೆಂಡ್ ಒನ್, ದ ಪ್ರಾಬ್ಲಮ್ಸ್ ರಿಲೇಟೆಡ್ ವಿತ್ ಥ್ರೋಯಿಂಗ್ ದ ಡೈಸ್. ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಡೈಸ್ ಅಂದರೆ ದೇರ್ ಆರ್ 6 ಫೇಸಸ್, ರೈಟ್? Each face contains a number from 1 to 6. And the third one is the problems, the third one is problems related with the playing cards. Playing cards. And the fourth one is related to the balls, colorful balls, marbles, and others. Right? Here we will see the coin, throwing the coin. In the previous video we have discussed about the certain terminologies: sample space, events, outcome, experiment, everything. So first, in this case, this is the formula which we generally use. Possible events. What are the possible events in case of throwing a coin or tossing a coin? ಈಗ ಒಂದು ಕಾಯಿನ್ ಟಾಸ್ ಮಾಡಿದರೆ ನಮಗೆ ಪಾಸಿಬಲ್ ಇವೆಂಟ್ಸ್ ಎಷ್ಟಿದೆ? 1, ವಿ ಕ್ಯಾನ್ ಗೆಟ್ ಹೆಡ್, ಇನ್ ಅದರ್ ವೇ ವಿ ಕ್ಯಾನ್ ಗೆಟ್ ಟೇಲ್. ಸೊ ದೇರ್ ಆರ್ ಓನ್ಲಿ 2 ಪಾಸಿಬಲ್ ಇವೆಂಟ್ಸ್, ರೈಟ್? ಇನ್ ಕೇಸ್ ಆಫ್ ಥ್ರೋಯಿಂಗ್ ಎ ಸಿಂಗಲ್ ಕಾಯಿನ್, ದ ಪಾಸಿಬಲ್ ಇವೆಂಟ್ಸ್ ಆರ್ 2. ದ ಸೇಮ್ ಇನ್ ಕೇಸ್ ಆಫ್ ಥ್ರೋಯಿಂಗ್ ಎ dice, there are 6 faces, 1, 2, 3, 4, 5 and 6. So possible events in case of throwing a dice are 6. So 6 are the maximum cases that we can get when we throw a single dice. In the same way, the possible events in case of playing cards. So ಇಲ್ಲಿ ನೋಡಿ, ಈಗ ಪ್ಲೇಯಿಂಗ್ ಕಾರ್ಡ್ಸ್ ಎಷ್ಟಿರ್ತಾವೆ? So there are 52 playing cards with 4 suits, right, of 13 each. ಸೊ ಪ್ರತಿಯೊಂದರಲ್ಲಿ ಇದನ್ನು ನಿಮಗೆ ಒಂದು ಪಿಕ್ಚರ್ ತೋರಿಸ್ತೀನಿ, ಅದರಲ್ಲಿ ಕ್ಲಿಯರ್ ಅರ್ಥ ಆಗುತ್ತೆ ನಿಮಗೆ. ಇದರಲ್ಲಿ ಇಲ್ಲಿ ನೋಡಿ, ಇದರಲ್ಲಿ ಯು ಕ್ಯಾನ್ ಸಿ ಹಿಯರ್ ದೇರ್ ಆರ್ ಟೋಟಲ್ 52 cards, 4 suits of 13 each. ಸೊ ಯಾವುದು 4 suits ಅಂದರೆ, ದ ಫಸ್ಟ್ ಒನ್ ಈಸ್ ಕ್ಲಬ್, ರೈಟ್? ಕ್ಲಬ್ ಈ ಸಿಂಬಲ್ ಇರುತ್ತೆ ಇಲ್ಲಿ, ಕ್ಲಬ್ ಈ ಸಿಂಬಲ್ ಇಲ್ಲಿ ಕಾಣುತ್ತಲ್ಲ, ಕ್ಲಬ್. ಆ್ಯಂಡ್ ಇಟ್ ಈಸ್ ಇನ್ ಬ್ಲ್ಯಾಕ್, ರೈಟ್? ಬ್ಲ್ಯಾಕ್ ಕಲರಲ್ಲಿರುತ್ತೆ. ಸೆಕೆಂಡ್ ಒನ್ ಈಸ್ ಡೈಮಂಡ್, ಈ ಸಿಂಬಲಲ್ಲಿ ಇರುತ್ತೆ, ರೆಡ್ ಕಲರಲ್ಲಿ ಇರುತ್ತೆ. ಥರ್ಡ್ ಒನ್ ಈಸ್ ಹಾರ್ಟ್, ಈ ಸಿಂಬಾಲು ದೆನ್ ರೆಡ್ ಕಲರಲ್ಲಿ ಬರುತ್ತೆ. ದೆನ್ ಫೋರ್ತ್ ಒನ್ ಈಸ್ ಸ್ಪೇಡ್, ದೆನ್ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಸೊ ಇವು 4 ಏನಿದೆ, ದೀಸ್ ಆರ್ ದ 4 ಸೂಟ್ಸ್. ಆ್ಯಂಡ್ ದೇರ್ ಆರ್ 13 different cards. The first card contains ace, A. Then second, the card containing number 2,
number 3, number 4, number 5, number 6, 7, 8, 9, 10 ಆ್ಯಂಡ್ ಫೇಸ್ ಕಾರ್ಡ್ಸ್ ಅನ್ನೋದಾದರೆ ಆ ಕಾರ್ಡ್ ಮೇಲೆ ಚಿತ್ರ ಇರುವಂತಹದ್ದು ಜಾಕ್, ಕ್ವೀನ್, ಕಿಂಗ್. ಸೊ ದೇರ್ ಆರ್ ಟೋಟಲ್ 13 ಡಿಫ್ರೆಂಟ್ ಕಾರ್ಡ್ಸ್ ಆಫ್ ಇಂಡಿವಿಜುವಲ್ ಸೂಟ್ಸ್. ಕ್ಲಬ್ ಅನ್ನೋದು ಒಟ್ಟು 13 ಕಾರ್ಡ್ ಬರುತ್ತೆ. ಹಾಗೆಯೇ ಡೈಮಂಡ್ 13, ಹಾರ್ಟ್ 13, ಸ್ಪೇಡ್ 13, ಒಟ್ಟು ಟೋಟಲ್ 13. ಏಸ್ ಎಷ್ಟಿರುತ್ತೆ ಅಂದ್ರೆ 1 ಕ್ಲಬ್, 1 ಡೈಮಂಡ್, 1 ಹಾರ್ಟ್, 1 ಸ್ಪೇಡ್ ಆ್ಯಂಡ್ ಟೋಟಲ್ 4. ಏಸ್ 4, 2 numbers 4, 3 numbers 4, ಜಾಕ್ 4, ಕ್ವೀನ್ 4, ಕಿಂಗ್ 4. ಸೊ ಇದೇ ಬೇಸ್ ಮೇಲೆ ಇಷ್ಟು ಗೊತ್ತಾದರೆ ಇದೇ ಬೇಸ್ ಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡಿ, ನಾನು ಒಂದು ಸರಳವಾಗಿ ಕೇಳ್ತೀನಿ. ಈಗ ಜಾಕ್ ಎಷ್ಟು ಜಾಕ್ ಇದಾವೆ ಅಂದರೆ ದೇರ್ ಆರ್ 4 ಜಾಕ್ಸ್, 1 ಸ್ಪೇಡ್, 1 ಕ್ಲಬ್, 1 ಡೈಮಂಡ್ ಆ್ಯಂಡ್ 1 ಹಾರ್ಟ್. ದೇರ್ ಆರ್ 4 ಜಾಕ್. ಕ್ವೀನ್ 4, ಕಿಂಗ್ 4. ರೆಡ್ ಕಿಂಗ್, there are 2 red king, one is diamond, one is heart, only 2 red kings. Black kings, 2 black kings. Then like that ಇದೇ ರೀತಿನೇ ನಾವು ಡಿವೈಡ್ ಮಾಡಿ ಟೋಟಲ್ ಕಾರ್ಡ್ 52. ಅದರಲ್ಲಿ 26 ರೆಡ್ ಕಾರ್ಡ್, 26 ಬ್ಲ್ಯಾಕ್ ಕಾರ್ಡ್, ರೈಟ್. ಸೊ ಈ ಬೇಸ್ ಮೇಲೆ ಟೋಟಲ್ 52 ಕಾರ್ಡ್ಸ್, ರೈಟ್, 52 ಕಾರ್ಡ್ಸ್ ವಿತ್ 4 ಸೂಟ್ಸ್. ಸೊ ಈ ಬೇಸ್ ಮೇಲೆ ನಾವು ಪ್ಲೇಯಿಂಗ್ ಕಾರ್ಡ್ಸದ ಬಗ್ಗೆ ತಿಳ್ಕೊತೀವಿ. ಇನ್ನು ಉಳಿದದ್ದೇನಿದೆ, ಬಾಲ್ಸು, ಮಾರ್ಬಲ್ಸು ಎಟ್ಸಿಟ್ರಾ ಏನಿದೆ ಅಲ್ಲ, ಅಂದರೆ ಇತರೆ ಅಂದರೆ ಈ ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟು ಅದು ಸಾಲ್ವ್ ಮಾಡೋ ಸಾಧ್ಯತೆಗಳು ಎಷ್ಟಿದಾವು ಇದಂತೆ. ದ ಪಾಸಿಬಲ್ ಇವೆಂಟ್ಸ್ ಇನ್ ಕೇಸ್ ಆಫ್ ಬಾಲ್ಸ್ ಆ್ಯಂಡ್ ಮಾರ್ಬಲ್ಸ್ ಡಿಪೆಂಡೆಡ್ ಅಪಾನ್ ದ ಕೇಸಸ್ ಗಿವನ್. ಈ ಪ್ರಾಬ್ಲಮಲ್ಲಿ ಯಾವ ರೀತಿ ಕೇಸ್ ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇದನ್ನು ಸಾಲ್ವ್ ಮಾಡ್ತಾ ಪಾಸಿಬಲ್ ಇವೆಂಟ್ಸನ್ನು ಕಂಡುಹಿಡಿತಾ ಹೋಗಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಇವು ಮುಖ್ಯವಾಗಿ ನಮಗೆ ಕಾಯಿನ್, ಡೈಸ್, ಪ್ಲೇಯಿಂಗ್ ಕಾರ್ಡ್ಸ್ ಮತ್ತು ಬಾಲ್ಸ್ ಇವುಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಪ್ರಾಬ್ಲಮ್ಸು ಬರುತ್ತೆ. ಆದರೆ ಇದರಲ್ಲಿ ಪ್ರೊಬೆಬಿಲಿಟಿಯಲ್ಲಿ ಇದು ರಬ್ ಮಾಡ್ತೀನಿ ನಂತರ ನೋಡುವಂಥ. ಈ ಪ್ರೊಬೆಬಿಲಿಟಿಯಲ್ಲಿ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಒಂದು ಕಾಂಬಿನೇಷನ್, ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂತ ಹೇಳಿ ಒಂದು ಮೆಥಮೆಟಿಕಲ್ ಟೆಕ್ನಿಕ್, ಅದನ್ನು ನಾವು ಅರಿತುಕೋಬೇಕಾಗತ್ತೆ. ಏನದು ಕಾಂಬಿನೇಷನ್ ಅಂತಂದರೆ ನೋಡಿ, ಇಲ್ಲಿ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾಂಬಿನೇಷನ್, ಓನ್ಲಿ ದ ಕಾಂಬಿನೇಷನ್. ಏನು ಇದು ಕಾಂಬಿನೇಷನ್? ಕಾಂಬಿನೇಷನ್ ಈಸ್ ನಥಿಂಗ್ ಬಟ್ ಗ್ರೂಪಿಂಗ್. What is grouping? Suppose I'll tell you, there are 3 letters A, B, C, right? There are 3 letters. If you consider 2 items at a time, 2 letters at a time, how many groups can be made? ಸೊ ಈ 3 ಐಟಮ್ಸಲ್ಲಿ ಎರಡನ್ನು ನಾವು ಎರಡೆರಡು ಗುಂಪು ಮಾಡ್ತಾ ಹೋದ್ವಿ ಅಂದರೆ ಎಷ್ಟು ಗುಂಪುಗಳನ್ನಾಗಿ ನಾವು ರಚನೆ ಮಾಡ್ಬೋದು ಅಂತ. We can arrange A, B, one group, A, C, another group, then B, C, another group, right? So there are 3 groups we can made when we take 2 items out of 3. So this is what is called grouping. If there are 4 items and take 2 items at a time, groups AB, AC, AD, BC, BD, then CD, right? So there are 6 here, 3 groups here, we can make 6 groups. ಸೊ ಇದೇ ರೀತಿ ಐಟಮ್ಸ್ ಜಾಸ್ತಿ ಆಗ್ತಾ ಹೋದು ಅನ್ನೋದಾದರೆ 6, 10 ಇದನ್ನು ಮ್ಯಾನ್ಯುವಲ್ ಆಗಿ ಮಾಡೋದು ಕಷ್ಟ ಆಗುತ್ತೆ ನಮಗೆ, ರೈಟ್? ಮ್ಯಾನ್ಯುವಲ್ ಈಗ ಸಿಂಪಲ್ 3 ಐಟಮ್ಸ್ ಇದೆ, 4 ಐಟಮ್ಸ್ ಇದೆ, ಈಗ 50 ಐಟಮ್ಸ್ ಇದೆ, ಅದು 26 A B C D ಟು A B C D F G H. ಇದರ ಲೆಕ್ಕದಾಗ A to Z there are 26 letters. If you take 2 items at a time, how many groups we can make? A B, AC,
AZ, then BA, BC, BD, ಲೈಕ್ ದಟ್ ಎಷ್ಟು ಗ್ರೂಪ್ ಆಗ್ತವೋ ಇದನ್ನು ಲೆಕ್ಕ ಹಾಕಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಈ ರೀತಿ ಕಾಂಬಿನೇಷನ್ ಮಾಡುವ ಉದ್ದೇಶದಿಂದ ಈ ಕಾಂಬಿನೇಷನ್ ಒಂದು ಫಾರ್ಮುಲಾ ಇದೆ. ಏನು ಕಾಂಬಿನೇಷನ್ ಫಾರ್ಮುಲಾ ಅನ್ನೋದಾದರೆ, ಕಾಂಬಿನೇಷನ್ ಆಫ್ n ಐಟಮ್ಸ್ ಟೇಕಿಂಗ್ R ಎಟ್ ಎ ಟೈಮ್, ರೈಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಂಬಿನೇಷನ್ ಆಫ್ n ಐಟಮ್ಸ್ ಟೇಕಿಂಗ್ R ಎಟ್ ಎ ಟೈಮ್ ಈಸ್ ಈಕ್ವಲ್ ಟು n ಫ್ಯಾಕ್ಟೋರಲ್. ಇದು ಫ್ಯಾಕ್ಟೋರಲ್ ಅಂದರೆ ಏನು ಅಂತ ಹೇಳ್ತೀನಿ ನಾನು. n ಫ್ಯಾಕ್ಟೋರಲ್ ಅಪಾನ್ R ಫ್ಯಾಕ್ಟೋರಲ್ ಇಂಟು ಬ್ರೆಕೆಟ್ n ಮೈನಸ್ R ಫ್ಯಾಕ್ಟೋರಲ್. ಏನಿದು ಫ್ಯಾಕ್ಟೋರಲ್ ಅಂತಂದರೆ, ಇದಕ್ಕೆ ಫ್ಯಾಕ್ಟೋರಲ್ ಅಂತ ಕರಿತೀವಿ ನಾವು. ಇದಕ್ಕೆ ಫ್ಯಾಕ್ಟೋರಲ್. ಈ ಫ್ಯಾಕ್ಟೋರಲ್ ಅಂದರೆ ಇಟ್ ಈಸ್ ಎ ಪ್ರಾಡಕ್ಟ್ ಆಫ್ ಆಲ್ ದ ಐಟಮ್ಸ್ ಅಪ್ ಟು ದ್ಯಾಟ್ ಪರ್ಟಿಕ್ಯುಲರ್ ಐಟಮ್. ಸಪೋಸ್ 6 ಫ್ಯಾಕ್ಟೋರಲ್ ಅಂತ ಬಂತು ಅಂದರೆ, 6 ಫ್ಯಾಕ್ಟೋರಲ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಪ್ರಾಡಕ್ಟ್ ಆಫ್ ದ ಐಟಮ್ಸ್ ಅಪ್ ಟು 6. 1 ಇಂಟು 2 ಇಂಟು 3 ಇಂಟು 4 ಇಂಟು 5 ಇಂಟು 6. 6 ಫ್ಯಾಕ್ಟೋರಲ್ ಈಸ್ ನಥಿಂಗ್ ಬಟ್ ದ ಪ್ರಾಡಕ್ಟ್ ಆಫ್ ದ 6 ಐಟಮ್ಸ್ ಫ್ರಮ್ 1 to 6. 8 ಫ್ಯಾಕ್ಟೋರಲ್ ಇಟ್ಸ್ ಅ ಪ್ರಾಡಕ್ಟ್ ಆಫ್ ದ ಐಟಮ್ಸ್ ಫ್ರಮ್ 1 to 8 into 8. 50 factorial, it's a product of 50 items into 50. So this is what is called factorial. So and one thing we have to know here, n is equal to total number of number of items. Here in this case n is equal to 3. 1, 2, 3. n is equal to 3. Here n is equal to 4. And here n is equal to 26. So n means total number of items. Then R is equal to number of items taking at a time for grouping purpose. So number of items considering for grouping items. Here how many items we have considered for grouping? R is equal to 2, because we have made a group of 2 items only. Here also R is equal to 2, and here also R is equal to 2. So R means the number of items considering for grouping, right? So R, it's an item considered for grouping items. ಸೊ ಈ ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ. ಎಷ್ಟು ವಿಧದ ರೀತಿಯಲ್ಲಿ ನಾವು ಇದನ್ನೇ ಮ್ಯಾನ್ಯುವಲ್ ಆಗಿ ಲೆಕ್ಕ ಹಾಕ್ಕೊಂತ ಹೋದ್ವಿ ಅಂದರೆ ಭಾಳ ಕಷ್ಟ ಐತಿ. ಇದನ್ನು ಯಾವ ರೀತಿ ನಾವು ಎಷ್ಟು ಗುಂಪುಗಳಲ್ಲಿ ವಿಂಗಡಣೆ ಮಾಡ್ಬೋದು ಅನ್ನೋದನ್ನು ಕಂಡುಹಿಡಿತೀವಿ ಅಂತ ತಿಳ್ಕೊಂಡು ಇಲ್ಲಿ ನೋಡೋಣ ನಾವು ಅದನ್ನು. ಸೊ ಯಾವ ರೀತಿ ಅಂದರೆ ಇದನ್ನು ಇಲ್ಲಿ ಏನೆಂದರೆ, ಇಲ್ಲಿ ನೋಡಿ, n in this case n is equal to 26. R we are considering only 2. So combination of 26 item taking 2 at a time, right? Combination of 26 item taking 2 at a time is equal to 26 factorial, because n factorial, n is equal to 26 upon ಇದು ನೆಕ್ಸ್ಟ್ ಪೇಜಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಇದನ್ನು ಇಲ್ಲಿ ಸ್ವಲ್ಪ ಕ್ಲಾರಿಟಿ ಬರ್ತಾ ಇಲ್ಲ, ಇಲ್ಲಿ ಹೇಳ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, n is equal to 26, R is equal to 2, because A to Z there are total 26 items. We have to make a group of 2 items at a time. Find how many groups, how many groups, right? So n is equal to 26, R is equal to 2. So we have to put a combination formula, C raised to n R. ಸೊ ಎನ್ ಸಿ ಆರ್ ಅಂತಲೇ ಹೇಳ್ತಾರೆ ಇದಕ್ಕೆ. ಸೊ n ಫ್ಯಾಕ್ಟರಲ್ ಅಪಾನ್ R ಫ್ಯಾಕ್ಟರಲ್ ಇಂಟು n ಮೈನಸ್ R ಫ್ಯಾಕ್ಟರಲ್. ಹಿಯರ್ n is equal to 26. ಸೊ 26 ಫ್ಯಾಕ್ಟರಲ್ ಅಪಾನ್ R 2 ಫ್ಯಾಕ್ಟರಲ್ ಇಂಟು ಬ್ರೆಕೆಟ್ 26 ಮೈನಸ್ 2 ಫ್ಯಾಕ್ಟರಲ್. ವಿಲ್ ಸಿಂಪ್ಲಿಫೈ ಇಟ್. Now 26 factorial in the sense 26 into 25
ಇಂಟು 24 ರೈಟ್ ಫ್ಯಾಕ್ಟೋರಲ್ ಅಂದರೆ ಹೀಗೆ ಬರೀತಾ ಹೋಗ್ಬೋದು 26 ಇಂಟು 25 ಇಂಟು 24 ಇಂಟು 23 ಇಂಟು 22 ಇಂಟು 1 ಅಪ್ ಟು ಟಿಲ್ 1 ರೈಟ್ ಇದನ್ನು ಬರಿತಾ ಹೋಗ್ಬೋದು. ನಾನು ಇಲ್ಲಿಗೆ ನಿಲ್ಲಿಸಿದ್ದೀನಿ ಅದನ್ನು 24 ಅಂತ. ಈ 2 ಫ್ಯಾಕ್ಟೋರಲ್ ಇದೆ. 2 ಫ್ಯಾಕ್ಟೋರಲ್ ಅಂದರೆ 2 ಇಂಟು 1 ಇಂಟು ಬ್ರೆಕೆಟ್ 26 ಮೈನಸ್ 2 ಅಂದರೆ 24 ಫ್ಯಾಕ್ಟೋರಲ್ ರೈಟ್. ಇಲ್ಲಿ ನಾವು 24 ಇದೆ, ಇದು 24 ಫ್ಯಾಕ್ಟೋರಲ್ ಇದೆ ಫ್ಯಾಕ್ಟೋರಲ್. ಸೊ ಇಲ್ಲಿ 24 ಫ್ಯಾಕ್ಟೋರಲ್, ಈ 24 ಫ್ಯಾಕ್ಟೋರಲ್ ಗೆಟ್ಸ್ ಕ್ಯಾನ್ಸಲ್. ವಾಟ್ ರಿಮೀನ್ಸ್ 26 ಇಂಟು 25 ಡಿವೈಡೆಡ್ ಬೈ 2. ಸೊ ದಿಸ್ ವೇ ಇದು ರಿಸಲ್ಟ್ ಏನು ಬರುತ್ತಲ್ಲ, ಇದು 26 ಎಷ್ಟು ಬರುತ್ತೆ ರಿಸಲ್ಟ್? 25 150ಕ್ಕೆ ಬೂಜಿ 15 ಇದರಲ್ಲೇ 50 65 650 ಡಿವೈಡೆಡ್ ಬೈ 2. ಸೊ 325 is the result. It means there are 325 ways of grouping two items out of 26 items. Out of 26 items, ಟೋಟಲ್ 325 ವೇಸ್ ಆಫ್ ಗ್ರೂಪಿಂಗ್. ಸೊ ಇದಕ್ಕೆ ನಾವು ಗ್ರೂಪಿಂಗ್ ಅಂತ ಕೇಳ್ತೀವಿ. ಇದನ್ನು ನಾವು ಮ್ಯಾನ್ಯುವಲ್ ಮಾಡಲಿಕ್ಕಾಗುತ್ತಾ? 325 ಹೌ ಮಚ್ ಟೈಮ್ ಇಟ್ ಟೇಕ್ಸ್? ಸೊ ಲೆಂದಿ ಪ್ರೊಸೆಸ್. ಸೊ ಅದಕ್ಕೇ ನಾವು ಕಾಂಬಿನೇಷನ್ ಟೆಕ್ನಿಕ್ಕನ್ನೇ ಯೂಸ್ ಮಾಡ್ತೀವಿ ಇದರಲ್ಲಿ. ಈ ಕಾಂಬಿನೇಷನ್ ಟೆಕ್ನಿಕ್ ಯೂಸ್ ಮಾಡಬೇಕಾದ್ರೆ ಇದನ್ನು ನಾವು ಕಡ್ಡಾಯವಾಗಿ ನೆನಪಿಡಲೇಬೇಕಾಗತ್ತೆ. ಫ್ಯಾಕ್ಟ್ರೋಲ್ ಅಂದರೆ ಏನು ಎಂತ ಅಂತ. ಇದನ್ನೇ ನಾನು ಇನ್ನೊಂದು ಎಕ್ಸಾಂಪಲಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇದನ್ನು ರಬ್ ಮಾಡ್ತೀನಿ. same example. There are 26 letters. If you take or if you consider 3 items at a time, how many groups you can create? So n is equal to 26, r is equal to 3, right? R is equal to 3. Again we write a formula like NCR is equal to n factorial upon r factorial upon n minus r factorial. So n is equal to 26 factorial upon 3 factorial into 26 minus 3 factorial. So we will simplify the formula. ಇದನ್ನು ಎಲ್ಲಿವರೆಗೆ ಬೇಕಾದರೂ ಬರೀಬೋದು. ಯೂಶ್ವಲಿ ಇದು 26 ಮೈನಸ್ 3 ಅಂತಂದರೆ 23 ಬರ್ತಲ್ಲ, 23 ಫ್ಯಾಕ್ಟ್ರೋಲ್ ಬಂದರೆ ಇದು 23 ಫ್ಯಾಕ್ಟ್ರಲ್. ಅಲ್ಲಿಗೆ ನಿಲ್ಲಿಸಿಬಿಟ್ರೆ ಸಿಂಪ್ಲಿಫೈ ಆಗುತ್ತೆ. 26 ಇಂಟು 25 ಇಂಟು 24 ಇಂಟು 23 ಹೀಗೆ ಬರೀತಾ ಹೋಗ್ಬೋದು. ಅದಕ್ಕೆ 23 ಫ್ಯಾಕ್ಟ್ರಲ್ ಅಂತ ಇಲ್ಲಿಗೆ ನಿಲ್ಲಿಸ್ತೀವಿ. 3 ಫ್ಯಾಕ್ಟ್ರಲ್ 3 ಇಂಟು 2 ಇಂಟು 1. ಸೊ ನಾವು 26 ಮೈನಸ್ 3 23 ಫ್ಯಾಕ್ಟರಲ್. ಇದನ್ನು ಬರೀಬೋದು. ಇದನ್ನು ಹೆಂಗೆ 23 ಫ್ಯಾಕ್ಟರಲ್ಲು 23 ಇಂಟು 22 ಇಂಟು 21 20 19 18 20 ಟಿಲ್ 1 ತನಕ ನಾವು ಬರೀಬೋದು. ಹಾಗೆಯೇ ಇದನ್ನು ಬರೀಬೋದು 23. ಸೊ ಆಗೇನಾಗುತ್ತೆ, ಫ್ರಮ್ 23 ಆನ್ವರ್ಡ್ಸ್ ಆ್ಯಂಡ್ ದಿಸ್ both will get cancelled. What remains? The multiplication of 26 into 25 into 24 divided by 2 into 3. So the product of this would be the number of cases in which we can make the group of items. So this is about the group. ಇದು ಯಾಕೆ ಬೇಕು ನಮಗೆ ಗ್ರೂಪಿಂಗ್ ಅನ್ನೋದಾರೆ? ಟು ಫೈಂಡ್ ಔಟ್ ದ ಪಾಸಿಬಲ್ ಇವೆಂಟ್ಸ್ ಆ್ಯಂಡ್ ಫೇವರೇಬಲ್ ಇವೆಂಟ್ಸ್. ಈ ಪಾಸಿಬಲ್ ಇವೆಂಟ್ಸು ಮತ್ತು ಫೇವರೇಬಲ್ ಇವೆಂಟ್ಸನ್ನು ಕಂಡುಹಿಡೀಲಿಕ್ಕೆ ನಮಗೆ ಇದು ಗ್ರೂಪಿಂಗ್ ಅಂದರೆ ಕಾಂಬಿನೇಷನ್ನದ್ದು ಅವಶ್ಯಕತೆ ಇದೆ. ಸೊ ಈ ವಿಡಿಯೋದಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಒಂದೊಂದೇ ಪ್ರಾಬ್ಲಮ್ಸನ್ನು ಈಗ ನಾವು ಕನ್ಸಿಡರ್ ಮಾಡ್ತಾ ವಿವರಣೆ ಕೊಡ್ತಾ ಹೋಗ್ತೀನಿ. ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡಬೇಕಂತ. ಈಗ ಒಂದು ಸಾರಿ ಸಮರೈಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸಮರೈಸ್ ಯಾವ ರೀತಿ ಸಮರೈಸ್ ಅಂದರೆ, ಒಟ್ಟು ಪ್ರಾಬ್ಲಮ್ಸನ್ನು ವಿ ನೋ ದ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ, ದ್ಯಾಟ್ ಪ್ರೊಬ್ಯಾಬಿಲಿಟಿ ಕ್ಯಾನ್ ಬಿ ಕಂಪ್ಯೂಟೆಡ್ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ, ದಟ್ ಈಸ್ ಫೇವರೇಬಲ್ ಇವೆಂಟ್ಸ್ ಅಪಾನ್ ಪಾಸಿಬಲ್ ಇವೆಂಟ್ಸ್. ಈ
in order to find out the favorable events and possible events, we need the help of a combination. That combination or grouping, that grouping or combination can be computed with the help of this formula, right? This formula will help us to determine the number of groups, and the total problems arises in the probability will be grouped into 4 categories. First type of problem is on throwing the coin, single coin or multiple coin. If the single coin is thrown out or tossed, the maximum cases are 2. This maximum cases also called as exhaustive cases, right, or possible cases. So there are only 2. But when we throw a dice, the exhaustive cases are 6, or maximum cases are 6, or possible cases are 6. And third one, playing cards. Playing cards, the maximum cases are 52 because there are 52 cards. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ದೇರ್ ಆರ್ 52 ಕಾರ್ಡ್ಸ್, 4 ಸೂಟ್ಸ್, ಈಚ್ ಸೂಟ್ ಕಂಟೇನ್ಸ್ 13 ಕಾರ್ಡ್ಸ್. ಸೊ ಅಂದರೆ 52 ಕಾರ್ಡು, 52 ಕಾರ್ಡಲ್ಲಿ 4 ಗುಂಪುಗಳಿದ್ದಾವೆ. ಅದಕ್ಕೆ ಸೂಟ್ ಅಂತ ಹೇಳ್ತೀವಿ ನಾವು ಅದಕ್ಕೆ, ರೈಟ್. ಹಾರ್ಟು, ಡೈಮಂಡು, ರೈಟ್, ಸ್ಪೇಡ್, ಈ ರೀತಿಯಾಗಿ 4 ಗುಂಪುಗಳಿರ್ತಾವೆ. ಪ್ರತಿಯೊಂದು ಗುಂಪಲ್ಲಿ ಒಂದೊಂದು ಐಟಮ್ 13 ಐಟಮ್ ಬರ್ತೇವೆ, ರೈಟ್. 13 ಟೋಟಲ್ 52 ಐಟಮ್ ಇರುತ್ತೆ. ಸೊ ಇದು ಪ್ಲೇಯಿಂಗ್ ಕಾರ್ಡ್ಸಿಗೆ ಸಂಬಂಧಪಟ್ಟಂಗೆ. ಇನ್ನು 4ನೇ ಗ್ರೂಪಲ್ಲಿ ಬಾಲ್ಸಿಗೆ ಸಂಬಂಧಪಟ್ಟಂಗೆ ಬರುತ್ತೆ. ಬಾಲ್ಸು, ಮಾರ್ಬಲ್ಸು, ಕಲರ್ ಬಾಲ್ಸು ಒಂದು ಬಾಕ್ಸಲ್ಲಿ ಹಾಕಿ ಬಾಕ್ಸಲ್ಲಿ ಬಾಲ್ ತೆಗೆಯೋದು. ಸೊ ಅದರ ಸಾಧ್ಯತೆಗಳು ಎಷ್ಟಿದೆ. ಸೊ ಈ ರೀತಿ ಪ್ರಾಬ್ಲಮ್ಸ್ ಬರ್ತವೆ. ಸೊ ಈಗ ನಾವು ಮುಂದಿನ ವೀಡಿಯೋದಲ್ಲಿ ಏನು ಮಾಡೋಣ, ಈ ಕಾಯಿನ್ಸಿಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸನ್ನು ಮತ್ತು ಡೈಸಿಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸನ್ನು, ಪ್ಲೇಯಿಂಗ್ ಕಾರ್ಡ್ಸು, ಬಾಲ್ಸಿಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮನ್ನು ಸಪ್ರೇಟಾಗಿ ನೋಡ್ತಾ ಹೋಗೋಣ. ಆಗ ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ ಇದು ಇಶ್ಯೂನ, ರೈಟ್. ಸೊ ಅಲ್ಲಿಯವರೆಗೆ ಧನ್ಯವಾದಗಳು. ಥ್ಯಾಂಕ್ ಯು.